ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಶುಕ್ರವಾರಗಳಂದು ಈ ಸುಗಂಧ ದ್ರವ್ಯಯುಕ್ತ ಎಣ್ಣೆಯನ್ನು ಉರಿಸೋದ್ರಿಂದ ಏನೆಲ್ಲ ಶುಭ ಆಗ್ತಕ್ಕಂಥದ್ದು ಇರ್ತದೆ. ಯಾವ ಸುಗಂಧ ದ್ರವ್ಯ? ಲಕ್ಷ್ಮಿಯ ಆಗಮನಕ್ಕೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಈ ದ್ರವ್ಯ ಕೇವಲ ನಿಮ್ಮ ದೀಪದಲ್ಲಿ ಹಾಕಿ ಉರಿಸಿ, ಖಂಡಿತವಾಗಿ ಅಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ, ಶುಭವಾಗ್ತಕ್ಕಂಥದ್ದು ಇರುತ್ತೆ. ಕೇವಲ ದೀಪದ ಆರಾಧನೆ. ನೋಡೋಣ, ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದನ್ನು. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಶುಕ್ರವಾರ ಈ ದಿನ ಅಮಾವಾಸ್ಯ ತಿಥಿ ಇದೆ. ಕೃಷ್ಣ ಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ. ನಾಗವ ಹಾಗೆ ಕಿಂಸ್ತುಗ್ನಕರಣ ಇರತಕ್ಕಂಥದ್ದು. ಚಂದ್ರ ಸ್ಥಿತವಿರ್ತಕ್ಕಂಥದ್ದು ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ 12 ಗಂಟೆವರೆಗೂ, ತದನಂತರ ಅಶ್ವಿನಿ ನಕ್ಷತ್ರಕ್ಕೆ ಹೋಗುತ್ತೆ ಮೇಷರಾಶಿಗೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೆ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 7 ಗಂಟೆ 41 ನಿಮಿಷದಿಂದ 9 ಗಂಟೆ 14 ನಿಮಿಷದವರೆಗೆ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 28 ನಿಮಿಷದಿಂದ 9 ಗಂಟೆ 20 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಇರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 38 ನಿಮಿಷದಿಂದ 2 ಗಂಟೆ 29 ನಿಮಿಷದವರೆಗೆ. ಚಂದ್ರ ಬುಧ ಹಾಗೂ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಯಾರಿಗೆ ಯಾವ ಫಲ ಲಭ್ಯತೆ ಆಗುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯವರ ಫಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಮೇಷರಾಶಿಯವ್ರಿಗೆ ಇವತ್ತು ಸ್ವಲ್ಪ ನಷ್ಟದತ್ತ ಸಾಗುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದವರಿಗೆ, ಪುರೋಹಿತರಾಗಿರಬಹುದು, ಜ್ಯೋತಿಷ್ಯರಾಗಿರಬಹುದು, ರಿಸರ್ಚಲ್ಲಿರ್ತಕ್ಕಂಥವರಾಗಿರಬಹುದು, ಇವರೆಲ್ಲರಿಗೂ ಕೂಡ ದೇವಸ್ಥಾನದ ಅರ್ಚಕರಾಗಿರಬಹುದು, ಇವರೆಲ್ಲರಿಗೂ ಶುಭದಾಯಕವಾಗಿರ್ತಕ್ಕಂಥ ದಿನ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಣಕಾಸು ವಹಿವಾಟುಗಳಲ್ಲೂ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಭಾಳ ಶುಭವಿರ್ತಕ್ಕಂಥದ್ದು ಗಣಪತಿಗೆ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ 21 ಗರ್ಕೆಯನ್ನು ಇಟ್ಟು ನಿಮ್ಮ ಮುಖ್ಯ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ವೃಷಭ ರಾಶಿಯವರಿಗೆ ಹೀಗೆ ನೋಡಿ, ಇವತ್ತು ಕೂಡ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಬಟ್ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕಾಣ್ತೀರಿ. ವಾಹನಾದಿಗಳಿಂದ ಅಥವಾ ಜಾರು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು, ಸ್ವಲ್ಪ ಎಚ್ಚರ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದರೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ಅಂತಕ್ಕಂಥದ್ದು, ಇವತ್ತು ಈ ಕನ್ಯೆಯರಿಗೆ 9 ವರ್ಷದ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಯಿಂದ ದೂರವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ. ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂಥ ಲಾಭದ ವಿಚಾರ, ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ. ತಮ್ಮ ಕನಸು ಸ್ವಲ್ಪ ನನಸಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಲಭ್ಯತೆ ಇರುತ್ತೆ. ಕೇವಲ ನಿಮ್ಮ ಪ್ರಯತ್ನ ಅದ್ಭುತವಾಗಿರತಕ್ಕಂಥ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ಇದೆ. ಶುಭವಾಗಲಿ ಕೂಡ. ಹಾಗೆ ಕಟಕ ರಾಶಿಯವರ ಫಲಾನುಫಲಗಳು ನೋಡೋದಾದರೆ ಕಟಕ ರಾಶಿಯವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಬರುತ್ತೆ. ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಕುಟುಂಬದಲ್ಲಿ ವ್ಯಾಜ್ಯಗಳು ಬರುತ್ತೆ. ಅಣ್ಣ ತಮ್ಮಂದರ ವಿಚಾರಗಳಲ್ಲೂ ಕೂಡ ಸಣ್ಣ ಪುಟ್ಟ ವ್ಯಾಜ್ಯಗಳು ನಿರ್ಮಾಣವಾಗ್ತದೆ. ಬಟ್ ಹಣಕಾಸು ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ನೀವು ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಶುಭದಾಯಕ. ಸಿಂಹರಾಶಿಯವರ ಫಲಾಫಲ. ಸ್ವಲ್ಪ ಕೋಪದಿಂದ ಅನರ್ಥಗಳೇ ಇವತ್ತು ಕೂಡ ಕಾಡುತ್ತೆ. ಸ್ವಲ್ಪ ಸೋಂಬೇರಿತನ ಕೂಡ ಅವಕಾಶಗಳನ್ನು ವಂಚಿತರನ್ನಾಗಿ ಮಾಡುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರತಕ್ಕಂಥದ್ದು ಇರ್ತದೆ. ವ್ಯಾಪಾರದಲ್ಲೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಲಭ್ಯತೆ ಇದೆ.
ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಎಚ್ಚರ, ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು, ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಕಾಂಬಿನೇಷನ್ ಇದೆ. ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಮೋದಕವನ್ನು ನೈವೇದ್ಯವನ್ನಾಗಿ ಮಾಡಿ, ಆ ಮೋದಕವನ್ನು ಸ್ವಲ್ಪ ನೀವು ಉಪಯೋಗಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಭಾಳ ಮುಖ್ಯ ಈ ದಿನ. ಹಾಗೆ ತುಲಾರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನ, ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಇದೆ. ಹಾಗೆ ತಾವು ಸ್ನೇಹಿತರಿಂದ, ಪಾರ್ಟ್ನರ್ಶಿಪ್ಪಿಂದ ಕೆಲವೊಂದು ಲಾಭಗಳನ್ನು ಕೂಡ ಪಡಿತೀರಿ. ಲಾಭದಾಯಕವಾಗಿರ್ತಕ್ಕಂಥ ದಿನ, ಖಂಡಿತವಾಗಿ ಒಳ್ಳೆಯದಾಗಲಿ. ಹಾಗೆ ವೃಶ್ಚಿಕ ರಾಶಿಯವ್ರಿಗೂ ಕೂಡ ಕೋರ್ಟ್ ಕಚೇರಿಯ ವಿಚಾರಗಳಲ್ಲಿ ಅಥವಾ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ಲಾಭ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ ಕೂಡ ಇದೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಶುಭದ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಹಾಗೆ ಧನುರಾಶಿಯವರ ಫಲಾಫಲ, ಪ್ರಯಾಣದಲ್ಲಿ ವಿಳಂಬತೆ ಅಂತ ನೋಡಿದ್ವಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಸೋಂಬೇರಿತನ ಕಾಣಿಸ್ಕೊಳ್ಳುತ್ತೆ, ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ. ಧನುರಾಶಿಯವ್ರಿಗೆ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬಂದ್ಬಿಡುತ್ತೆ. ಇಷ್ಟು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಕೆಲವೊಂದು ನಿರ್ಧಾರಗಳನ್ನು ತಪ್ಪು ಮಾಡ್ತೀರಾ ಈ ದಿನ. ಆ ನಿರ್ಧಾರಗಳೇ ನಿಮಗೆ ನಷ್ಟವನ್ನು ತರುತ್ತೆ, ಆಪತ್ತುಗಳನ್ನು ತರುತ್ತೆ. ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರಬೇಕು. ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಲಾಭವಿರುತ್ತೆ ಯಾರು ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ. ಅದನ್ನು ಹೊರತುಪಡಿಸಿದ್ರೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥ ದಿನವಾಗ್ತದೆ. ಸಾಧ್ಯವಾದರೆ ನೀವು ಕೂಡ ಈ ದಿನ ಹುರುಳಿಕಾಳನ್ನು ದಾನ ಮಾಡಿ, ಹಾಗೆ ಸಾಧ್ಯವಾದರೆ ಗಣಪತಿಗೆ ಪಚ್ಚಕರ್ಪೂರವನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಶುಭದಾಯಕವಾಗ್ತದೆ. ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಕುಂಭರಾಶಿಯವರಿಗೆ ಕುಟುಂಬದ ವಿಚಾರಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ವ್ಯಾಪಾರದಲ್ಲಿ ಈ ದಿನ ಶುಭದಾಯಕವಾಗಿರ್ತಕ್ಕಂಥದ್ದು, ಕೇವಲ ನಿಮ್ಮ ಮಾತುಕತೆಗಳಿಂದ ಲಾಭವನ್ನು ಪಡಿತಕ್ಕಂಥ ದಿನವಾಗ್ತದೆ. ಮ್ಯಾಕ್ಸಿಮಮ್ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ, ಶುಭದಾಯಕವಾಗಿರ್ತಕ್ಕಂಥದ್ದು. ಮದುವೆ ಮಾತುಕತೆ ವಿಚಾರಕ್ಕೆ ಏನಾದರೂ ಬಂದರೆ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿ, ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ಕೊನೆಯದಾಗಿ ಮೀನ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಮೀನರಾಶಿಯವರ ಫಲಕ್ಕೆ ಬಂದಾಗ ಸಾಧ್ಯವಾದಷ್ಟು ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ನೀವು ಕೂಡ ಸಾಲವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಖಂಡಿತವಾಗಿ ನೀವು ಕೂಡ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ, ಡೆಫಿನೆಟಾಗಿ ಶುಭವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಮನೆಯಲ್ಲಿ ಲಕ್ಷ್ಮೀ ಸ್ಥಿರತೆ ಬೇಕು, ಅನೇಕ ಬಾಧೆಗಳಿಂದ ಮುಕ್ತರಾಗಬೇಕು. ಕೇವಲ ನಿಮ್ಮ ದೀಪದ ಎಣ್ಣೆಗೆ ಆ್ಯಕ್ಚುಲಿ ಶುಕ್ರವಾರ ತುಪ್ಪದ ದೀಪವನ್ನು ಉರಿಸಿ, ಸಾಧ್ಯವಾದರೆ ಅದಕ್ಕೆ ನೋಡಿ ಸುಗಂಧ ದ್ರವ್ಯಯುಕ್ತ ಮಲ್ಲಿಗೆ ಸುಗಂಧ ದ್ರವ್ಯವನ್ನು ಎಣ್ಣೆಯಲ್ಲಿ ಹಾಕಿ, ಎಣ್ಣೆ ಅಥವಾ ತುಪ್ಪ, ಆ ಒಂದು ಸುವಾಸನೆಯಿಂದ ಲಕ್ಷ್ಮಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಇದು ಸುವಾಸನೆ, ಲಕ್ಷ್ಮಿಯ ಆಗಮನವಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ರಾಹುವಿನ ತತ್ವ ದೂರ ಹೋಗ್ತದೆ. ಹಾಗೆ ಮನೆಯಲ್ಲೆಲ್ಲ ಕೂಡ ಆನಂದದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗೋದ್ರ ಜೊತೆಗೆ ಧನಾಗಮವಿರ್ತಕ್ಕಂಥದ್ದಿರುತ್ತೆ. ಅತ್ಯಂತ ಸರಳವಾಗಿ ಶುಕ್ರವಾರ ಈ ಕೆಲಸವನ್ನು ಮಾಡಿ ನಿಜವಾಗ್ಲೂ ಒಂದು ಸಮಸ್ಯೆಯ ಪರಿಹಾರ ಸಿಗುತ್ತೆ ಅಂತ ಹೇಳ್ತೆ. ಸರ್ವೇ ಜನ ಸುಖಿನೋ ಭವಂತು.